ನಮಸ್ಕಾರ. ಇವತ್ತು ನಳಿನೀಸ್ ಕ್ವಿಝಿನ್ ಕಾರ್ಟಲ್ಲಿ ತುಂಬ ಸ್ಪೆಷಲ್ ಆಗಿರೋ ಹಸಿ ಕಡಲೆಕಾಯಿ ಸಾಂಬಾರು, ಶೇಂಗಾ ಅಂತಾರಲ್ಲ, ಶೇಂಗಾ ಸಾಂಬಾರು ಮಾಡೋಣವಾ? ಅದಕ್ಕೆ ಕಾಲದಲ್ಲಿ ಹಸಿ ಕಡಲೆಕಾಯಿ ತುಂಬ ಚೆನ್ನಾಗಿ ಸಿಗುತ್ತಲ್ಲ, ಆವಾಗ ಸುಲ್ಕೊಳ್ಳೋದು ಒಂದೇ ಕೆಲಸ. ಅದನ್ನು ಸುಲ್ಕೊಂಡು 1-2 ಕಪ್ಪಷ್ಟು ಕಾಳೆಲ್ಲ ತೆಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸಲ ತೊಳೆದು ಕುಕ್ಕರಲ್ಲಿ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನಾನು ಅನ್ನದ ಜೊತೆಗೆ ಬೇಳೆ ಎಲ್ಲ ಇಡ್ತೀವಲ್ಲ, ಅದ್ರ ಬದಲಿಗೆ ಈ ಕಡಲೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಸಿ ಜಾರ್ಗೆ ಫ್ರೆಶ್ ಆಗಿರೋ ಹಸಿ ತೆಂಗಿನಕಾಯಿ ಚೂರಾದರೂ ಹಾಕ್ಬೋದು, ಅಥವಾ ತುರಿದಿರೋದಿದ್ದರೆ ಅದನ್ನಾದ್ರೂ ಹಾಕ್ಬೋದು. ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಆಮೇಲೆ ಈ ಸಾಂಬಾರು ಪುಡಿ, ಈಗ ನಾವೆಲ್ಲ ಸಾಂಬಾರು ಪುಡಿ ಮಾಡಿಟ್ಕೋತೀವಿ, ಪುರ್ಸೊತ್ತಾಗಿದ್ದಾಗ ಹುರ್ಕೊಂಡು ಹುಳಿ ಮಾಡ್ತೀವಿ. ಹುರಿದು ಮಾಡೋರು ಡೈರೆಕ್ಟಾಗಿ ನೀವು ಏನೇನು ಹಾಕ್ತೀರೋ ಹುರಿದು ಮಾಡೋಕ್ಕೆ ಮಾಡ್ಕೋಬೋದು. ಸಾಂಬಾರು ಪುಡಿ ಒಂದು 3 ಸ್ಪೂನಷ್ಟು ಹಾಕಿ, ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ, ಒಂದು 4 ಕಾಳಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪು ಹಾಕ್ತೀವಿ ಇದಕ್ಕೆ, ದಂಟು, ಅರಿವೆ ಯಾವುದಾದ್ರು ಹಾಕ್ಬೋದು. ಆಮೇಲೆ ಸಣ್ಣ ಸಾಂಬಾರು ಈರುಳ್ಳಿ, ಅದು 1 ಕಪ್ ಆಗೋಷ್ಟೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಮೊದಲೆಲ್ಲ ಸೊಪ್ಪು ಚೆನ್ನಾಗಿ ಬಾಡಿಸ್ಕೋಬೇಕು. ಸೊಪ್ಪನ್ನು ನಾವು ಡೈರೆಕ್ಟಾಗಿ ಹಾಗೆ ಬೇಯಿಸಲ್ವಲ್ಲ, ಅದಕ್ಕೆ ಇದರಲ್ಲಿ ಬಾಡಿಸ್ಬಿಟ್ಟು ಬೇಯಿಸಿದ್ರೆ ರುಚಿ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಅದಕ್ಕೂ ಈರುಳ್ಳಿನೂ ಹಾಕಿ ಚೆನ್ನಾಗಿ ಬಾಡಿಸಿ, ಈ ಕಡಲೆಕಾಯಿ ಬೆಂದ ಮೇಲೆ 1-2 ಸ್ಪೂನ್ ಅದನ್ನು ಈ ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀವಲ್ಲ ಅದ್ರ ಜೊತೆ ಹಾಕಿ ರುಬ್ಕೊಂಡು ಅದನ್ನು ಈ ಬಾಣಲಿಲಿರೋ ಸೊಪ್ಪಿನ ಜೊತೆಗೆ ಹಾಕಿ, ಆಮೇಲೆ ಈ ಬೇಯಿಸಿರೋ ತೆಂಗಿನಕಾಯಿ, ಕಡಲೆಕಾಯಿನೆಲ್ಲ ಹಾಕಿ, ಅದಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸ್ತು, ಹಾಗಾಗಿ ಇನ್ನೊಂದು ಸ್ಪೂನು ಸಾಂಬಾರು ಪುಡಿನೇ ಹಾಕಿದ್ದೀನಿ. ಇದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಕಾಳಿಗೆಲ್ಲ ಖಾರ ಹಿಡಿಬೇಕಲ್ಲ. ಹಾಕಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೋದು, ನಾನೊಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆಫ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ವಿಶೇಷವಾದ ಒಗ್ಗರಣೆ, ತುಪ್ಪ ಹಾಕಿ, ಸಾಸಿವೆ ಜೀರಿಗೆ ಎಲ್ಲ ಹಾಕಿ, ಎಳ್ಳು ಹಾಕಿದ್ದೀನಿ ಒಗ್ಗರಣೆಗೆ. ನೀವು ಬೆಳ್ಳುಳ್ಳಿ, ಇಂಗು ಏನು ಬೇಕಾದ್ರೂ ಹಾಕ್ಕೋಬೋದು, ಆದರೆ ಎಳ್ಳಂತೂ ಹಾಕಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಯಾದ ವಿಶೇಷವಾದ ಸಖತ್ತಾಗಿರೋ ಶೇಂಗಾ ಸಾಂಬಾರು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿ, ದೋಸೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ನನಗಂತೂ ಒಂದು ಕಪ್ಪಲ್ಲಿ ಸುಮ್ಮನೆ ಹಾಗೆ ಹಾಕ್ಕೊಂಡು ತಿನ್ನೋಕ್ಕೇ ಇಷ್ಟ, ಯಾಕೆಂದರೆ ಕಾಳಿಗೆಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ, ಈರುಳ್ಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮಾಡ್ಕೊತೀರಾ. ಹೋಗಿ ಬರಲಾ? ನನ್ನ ವೀಡಿಯೋಸ್ನ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.